ಹೀಗೆ ಸರಳ ಸುಬ್ಬಾರಾವ್ ನಮ್ಮ ಮಂಜು ಅವ್ರದ್ದು ಸಿನಿಮಾ. ನಾನು ಆಲ್ಮೋಸ್ಟ್ ಚೆನ್ನೈಯಲ್ಲಿ ಶೂಟಿಂಗಲ್ಲಿದ್ದೆ. ಕರೆದು ಬಂದು ಸಿನಿಮಾ ನೋಡಿದೆ. ಒಂದು ಸ್ಪೆಷಲ್ ಶೋ ಇತ್ತು ಇವತ್ತು. ತುಂಬ ಎಮೋಷ್ನಲ್ ಸಿನಿಮಾ. ನೋಡಿ ನನ್ನ ಮಾತಲ್ಲಿ ಗೊತ್ತಾಗ್ತದೆ. ಜನರಲಿ ತುಂಬ ಎಕ್ಸೈಟಿಂಗ್ ಆಗಿ ತುಂಬ ಲೌಡರಾಗಿ ಮಾತಾಡೋ ನಾನು ತುಂಬ ಸಟ್ಲಾಗಿ ಮಾತಾಡ್ತೀನಿ ಅಂದರೆ ಬಿಕಾಸ್ ದ ಸಿನಿಮಾ ಒಂದು ಇದು ತ್ರಿವೇಣಿ ಅವ್ರದ್ದು ನಾವಲ್ನ ಒಂದು ಬ್ಯೂಟಿಫುಲ್ ಆಗಿ ತುಂಬ ಪೊಯೆಟಿಕ್ಕಾಗಿ ಒಂದು ಜನರಲಿ ಎಲ್ಲ ಸಿನಿಮಾನು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ತಾರಲ್ಲ, ಆ್ಯಕ್ಚುಲಿ ನೋಡಿದ್ರೆ ದಿಸ್ ಇಸ್ ದ ರಿಯಲ್ ಫ್ಯಾಮಿಲಿ ಎಂಟರ್ಟೈನರ್. ಒಂದು ಪಾಕಿಸ್ತಾನ್ ಇಂಡಿಯಾ ಯುದ್ಧ ಏನಿದೆ, ಒಂದು 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 ದೇಶದ ಯುದ್ಧ ಎಷ್ಟು ಕಷ್ಟ ಇದೆಯೋ ಅದರಲ್ಲಿ ಗೆಲ್ಲೋದು ಎಷ್ಟು ಕಷ್ಟ ಇದೆಯೋ ಅದನ್ನು ಬ್ಯೂಟಿಫುಲ್ಲಾಗಿ ಒಂದು ಫ್ಯಾಮಿಲಿಯಲ್ಲಿ ಒಂದು ಹುಡುಗಿ ಒಂದು ಮಗುನ ಆ ಡೆಲಿವರಿ ಪೀರಿಯಡಲ್ಲಿ ಡೆಲಿವರಿ ಮಾಡೋದು ಎಷ್ಟು ಯುದ್ಧಕ್ಕೆ ಸಮಾನ ಅನ್ನೋದನ್ನು ತುಂಬ ಬ್ಯೂಟಿಫುಲ್ಲಾಗಿ ಎರಡನ್ನೂ ಬ್ಲೆಂಡ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನರೇಟ್ ಮಾಡಿದ್ದಾರೆ. ಅಜಯ್ ರಾವ್ ತುಂಬ ಒಂದು ವೆಲ್ ಮೆಚೂರ್ಡ್ ಪರ್ಫಾರ್ಮೆನ್ಸ್. ಅವ್ರು ಆಲ್ರೆಡಿ ನಮಗೆ ಗೊತ್ತಿದೆ. ಈವನ್ ದ ಹೀರೋಯಿನ್ ಹ್ಯಾಸ್ ಡನ್ ಎ ಫ್ಯಾಂಟಾಸ್ಟಿಕ್ ಜಾಬ್. ಹೋಲ್ ಟೀಮಿಗೆ ನನ್ನ ವಿಶಸ್. ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ. ಅನದರ್ ಕ್ಲಾಸಿಕ್ ಸಿನಿಮಾ ಫಾರ್ ಕನ್ನಡ ಅನ್ನೋದು ನನ್ನ ಒಪಿನಿಯನ್. ಥ್ಯಾಂಕ್ ಯು. ಸರಳ ಸುಬ್ಬರಾವು, ಇನ್ಫ್ಯಾಕ್ಟ್ ಮಂಜು ಸ್ವರಾಜ್ ಸರ್ದು ಎಲ್ಲ ಸಿನಿಮಾಗಳು ನಾನು ನೋಡ್ಕೊಂಡು ಬಂದಿದ್ದೆ, ನಮ್ಮ ಡೈರೆಕ್ಟರ್ ಸರ್ದು. ಅದನ್ನೇ ಹೇಳ್ತಾ ಇದ್ದೆ ಇವಾಗ. ಯಾವಾಗಲೂ ನಿಮ್ಮ ನಗ್ಸೋರು. ನಾನು ಇಂಟರ್ವಲ್ ಬ್ಲಾಕ್ ಬಿಫೋರ್ ನಾನು ತುಂಬ ಅಳ್ತಾ ಇದ್ದೆ. ಇನ್ಫ್ಯಾಕ್ಟ್ ತುಂಬಾ ಕನೆಕ್ಟ್ ಆಗುತ್ತೆ. ಅದು ಎಷ್ಟೋ ಜನ ಅಪ್ಪ ಅಮ್ಮನ ಪ್ರೀತಿ ಮಾಡೋರು ಮತ್ತು ರಿಲೇಷನ್ಶಿಪ್ ಬಗ್ಗೆ ಬಾಂಡಿಂಗ್ ಇರೋರಿಗೆ ತುಂಬಾ ಕನೆಕ್ಟ್ ಆಗೋದು. ಅದು ಒಂದು 1917 ಆ ಪೀರಿಯಾಡಿಕಕ್ಕೆ ತೊಗೊಂಡು ಹೋಗಿ ಆ ಶೇಡ್ ಪ್ಯಾಲೆಟ್, ಕಲರ್ ಪ್ಯಾಲೆಟ್ ಇರ್ಬೋದು, ಕಾಸ್ಟ್ಯೂಮ್ಸ್ ಇರ್ಬೋದು, ಆಮೇಲೆ ಕೆಲವೇ ಪಾತ್ರಗಳನ್ನ ಇಟ್ಕೊಂಡು ಪ್ಲೇ ಮಾಡಿದ್ದಾರೆ. ಎಂಟೈರ್ ಚಿತ್ರನ ತ್ರಿವೇಣಿ ಮೇಡಮ್ ಅವರ ಇದು ನಾವೆಲ್ ಬೇಸ್ಡು ಸಿನಿಮಾ. ನೋಡ್ತಾ ಪ್ರತಿಯೊಂದರಲ್ಲೂ ಆ ಎಮೋಷನ್ಸು, ಆ ಒಂದು ಲವಲವಿಕೆ ಎಷ್ಟು ಕನೆಕ್ಟ್ ಮಾಡ್ತಾ ಹೋಗುತ್ತೆ ಅಂತಂದರೆ ಲಿಟ್ರಲಿ ನಾವೇ ಆ ಪಾತ್ರ ಆಗಿ ನೋಡೋಂಗಾಗುತ್ತೆ. ಮಿಶ್ರಾ ಮಾಡಿದ್ದು ತುಂಬ ಅದ್ಭುತವಾಗಿ, ತುಂಬ ಮುದ್ದಾಗಿ ಕಾಣಿಸ್ತಾರೆ ಮಿಶ್ರಾ ನಾಗರಾಜ್ ಅವರು. ಆ್ಯಂಡ್ ಅಜಯ್ ರಾವ್ ಸರ್ ಅಷ್ಟೇ, ಯಪ್ಪ ಅವರು ಆ ಕೆಲವೊಂದು 2-3 ಸೀನ್ ಅಂತೂ ನನ್ನ ಕಣ್ಣಲ್ಲೇ ಕಟ್ಟದಂಗಿದೆ. ಆ್ಯಂಡ್ ರಂಗಾಯಣ ರಘು ಸರ್ ಇರ್ಬೋದು, ವೀಣಾ ಸುಂದರ್ ಮ್ಯಾಮ್, ಸೊ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲ ತುಂಬ ಲೈಕ್ ಇಲ್ಲಿ ಟಚ್ ಆಗ್ತಾರೆ, ಅಷ್ಟೂ ಅದ್ಭುತವಾಗಿದೆ. ಆ್ಯಂಡ್ ಫಸ್ಟ್ ಆಫ್ ಜಾನರೇ ಒಂದು ಡಿಫ್ರೆಂಟಾಗಿ ಟ್ರಾವೆಲ್ ಮಾಡುತ್ತೆ. ಸೆಕೆಂಡ್ ಹಾಫು ಅದು ತುಂಬ ಎಮೋಷನ್ ಆಗಿ ತುಂಬ ವೆಲ್ ಕನೆಕ್ಟೆಡ್ ಆಗಿದೆ. ಇನ್ಫ್ಯಾಕ್ಟು ಹಿರಿಯರಿಗೆ ಮತ್ತು ಮನೇಲಿರೋ ಅಪ್ಪ ಅಮ್ಮಗೆ ಮತ್ತು ಈಗಿನ ಜನ್ರೇಷನ್ ಏನು ಜೆನ್ಝಿ ಕ್ರೌಡ್ ಅಂತೀವಿ, ಅವ್ರುಗಳೆಲ್ಲ ಬಂದು ನೋಡಬೇಕು ಈ ಒಂದು ಬಾಂಧವ್ಯದ್ದು ಮತ್ತು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ತುಂಬ ಅದ್ಭುತವಾಗಿ ನಮ್ಮ ಮಂಜು ಸ್ವರಾಜ್ ಅವರು ಈ ಚಿತ್ರದ ಮುಖಾಂತರ ಹೇಳಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಲೋಹಿತ್ ಅವ್ರಿಗೆ ಆಲ್ ದ ಬೆಸ್ಟ್, ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್. ಇತ್ತೀಚಿನ ದಿನಗಳಲ್ಲಿ ಒಂದು ಅದ್ಭುತವಾದ ನವಿರಾದ ಒಂದು ಲವ್ ಸ್ಟೋರಿ ಮತ್ತು ತುಂಬ ತಿಳ್ಕೊಳ್ಳೋವಂಥದ್ದು ಒಂದು ಸಿನಿಮಾ ನೋಡಿದ್ದೀನಿ ಅಂತಂದರೆ ತಪ್ಪಾಗಲಾರ್ದು. ಸೊ ಯಾರ್ಯಾರು ನೋಡಿಲ್ಲ ಥಿಯೇಟ್ರಿಗೆ ಬಂದು ನೋಡಿ, ಅಫ್ಕೋರ್ಸ್ ನಿಮಗೆ ಫೀಲ್ ಆಗುತ್ತೆ. ಆ್ಯಂಡ್ ನೀವು ಆ ಸರಳ ಸುಬ್ಬರಾವು ಮಧ್ಯದಲ್ಲಿ ನೀವು ಕೂಡ ಕಳೆದೋಗ್ತೀರಾ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಬಗ್ಗೆ ರಿವ್ಯೂ ಬಗ್ಗೆ ಹೇಳಬೇಕು ಅಂದರೆ ಎಲ್ಲ ಸಿನಿಮಾನ ಸೂಪರು, ಎಕ್ಸಲೆಂಟು, ಸಖತ್ತಾಗಿದೆ ಅಂತ ಹೇಳಿ ಜನಗಳಿಗೆ ಯಾವ ಸಿನಿಮಾಗೆ ಬರಬೇಕು, ಯಾವ ಸಿನಿಮಾಗೆ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿರೋ ಸಿನಿಮಾಗೆ ರಿವ್ಯೂ ಕೊಡೋಕ್ಕೂ ನಮಗೂ ಯೋಚನೆ ಆಗುತ್ತೆ. ಯಾಕೆಂದರೆ ಎಲ್ಲ ಸಿನಿಮಾಗೆ ಚೆನ್ನಾಗಿದೆ ಅಂದಾಗ ಒಂದಷ್ಟು ಜನ ಆಡಿಯನ್ಸ್ ಬಂದುಬಿಟ್ಟಿರ್ತಾರೆ ರಿವ್ಯೂ ಎಲ್ಲ ಕೇಳ್ಕೊಂಡು. ಆಮೇಲೆ ಅವ್ರಿಗೆ ಆ ಫೀಲ್ ನಿಜ ಅಂತ ಅನಿಸಲ್ಲ. ಅಂಥ ಸಂದರ್ಭದಲ್ಲಿ ಏನು ಅನಿಸುತ್ತೆ, ರಿವ್ಯೂ ಕೊಟ್ಟರು ಬೈಕೋತಾರೆ, ಆ ಸಿನಿಮಾನೂ ಬೈಕೋತಾರೆ, ಆಮೇಲೆ ಒಳ್ಳೆ ಸಿನಿಮಾಗೂ ಬರೋಲ್ಲ, ಅದು ಆಗುತ್ತೆ. ಈ ಸಿನಿಮಾನ ನೋಡಿದಾಗ ನೇರವಾಗಿ ನಿಷ್ಠುರವಾಗಿ ಹೇಳಬೇಕು ಅಂತ ಅನಿಸಿದ್ರೆ, ಏನು ತ್ರಿವೇಣಿಯವರು ಆ ಕಾಲಘಟ್ಟದಲ್ಲಿ ಒಂದು ನಾವೆಲ್ನ ಬರೀತಾರೆ, ಅದನ್ನು ಪಿಕ್ಚರೈಸ್ ಮಾಡೋಕ್ಕೆ ಏನು ಟ್ರೈ ಮಾಡಿದರೆ ಅದು ತುಂಬ ಚಾಲೆಂಜಿಂಗ್ ಟಾಸ್ಕ್. ಯಾಕೆಂದರೆ ನಿಮ್ಗೆ ಯಾವುದೋ ಇಸ್ವಿನಲ್ಲಿ 40 ವರ್ಷ ಹಿಂದೆ ಬರೆದಂಥ ಒಂದು ಕಾದಂಬರಿನ ನೀವು ಸಿನಿಮಾ ಮೇಲೆ ತೆರೆ ಮೇಲೆ ತರಬೇಕಂದ್ರೆ ದೊಡ್ಡ ಚಾಲೆಂಜಿಂಗ್ ಇರುತ್ತೆ. ಮತ್ತು ಆ ಕಾಲಘಟ್ಟದಲ್ಲಿ ನಡೆದಿರ್ತಕ್ಕಂಥದ್ದು ಅವ್ರಿಗೆ ಕನೆಕ್ಟ್ ಆಗುತ್ತೆ. ಈಗ ಜೆನ್ಸಿಗಳಿಗೆ ಇದು ಕನೆಕ್ಟ್ ಆಗೋಲ್ಲ. ಆದರೆ ಜೆನ್ಸಿಗಳಿಗೆ ಅವ್ರು ಹುಟ್ಟುವಾಗ ಅವ್ರ ಅಪ್ಪ ಅಮ್ಮ ಯಾವ ಮಟ್ಟದ ಒಂದು ಪ್ರೀತಿಯಿಂದ, ಪ್ರೇಮದಿಂದ ಆ ಪ್ರೆಗ್ನೆನ್ಸಿ ಪೀರಿಯಡ್ನ ದಾಟಿರ್ತಾರೆ, ಆ ಟೆನ್ಷನ್ನ ಮತ್ತೊಂದನ್ನು ದಾಟಿರ್ತಾರೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಚಿತ್ರಣ ಮಾಡಿದ್ದಾರೆ. ಮತ್ತು ಆವಾಗ ಈಗ ಮೆಡಿಕಲ್ ಸೈನ್ಸಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಡೆಲಿವರಿ ಅನ್ನೋದು ಅಷ್ಟು ಪ್ರಾಬ್ಲಮ್ ಇಲ್ಲ. ಆವಾಗ ತಾಯಿ ಒಂದು ಗರ್ಭನ ಹೊತ್ತಿದ್ದಾಳೆ ಅಂತಂದರೆ ಆ ಮಗು ಹುಟ್ಟುತ್ತಿದ್ದಾಗ ಆವಾಗ ಮಗು ಬದುಕುತ್ತಾ, ತಾಯಿ ಬದುಕುತ್ತಾ, ಇಬ್ಬರು ಬದುಕ್ತಾರ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ಅಂಥ ಒಂದು ಪೀರಿಯಡಲ್ಲಿ ಆದಂಥ ಒಂದು ಭಾವನೆಗಳು, ಆ ಮನಸ್ಸಲ್ಲಿ ಆದಂಥ ತಿಕ್ಕಾಟಗಳನ್ನ ನಿರ್ದೇಶಕರು ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಸೊ ಪ್ರೊಡ್ಯೂಸರ್ ಇಂಥ ಒಂದು ಸಿನಿಮಾನ ಮಾಡೋದಕ್ಕೆ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದಾರಲ್ಲ, ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಸಿನಿಮಾಟೋಗ್ರಫಿ ನಿಮಗೆ ಆ ಕಾಲಘಟ್ಟ ತೆಗೆದಿರ್ತಕ್ಕಂಥದ್ದು ಇಟ್ಸ್ ಕ್ವೈಟ್ ಚಾಲೆಂಜಿಂಗ್. ತುಂಬಾ ಮನಸ್ಸಿಗೆ ಮುದ ಕೊಡುತ್ತೆ.
ಮತ್ತು 2 ಹಾಡುಗಳಂತೂ ಮನಸ್ಸಿಗೆ ಇಷ್ಟ ಆಗುತ್ತೆ. ಏನು ಹೀರೋಯಿನ್ ಪಾತ್ರದಲ್ಲಿ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅವರು ಆ ಪಾತ್ರವನ್ನು ಜೀವಿಸಿದ್ದಾರೆ ಅಂದರೆ ತಪ್ಪಾಗಲ್ಲ. ಆವಾಗಿದ್ದಂಥ ನಮ್ಮ ಕನ್ನಡ ಭಾಷೆಯ ಕೆಲವು ಪದಗಳು ಈ ಸಿನಿಮಾನ ನೋಡಿದಾಗ ಈಗಿರ್ತಕ್ಕಂತಹ ಮಕ್ಕಳಿಗೆ ಇದು ಯಾವುದೋ ಹೊಸ ಪದಗಳನ್ನ ನಾವು ಕೇಳ್ತಾ ಇದೀವಲ್ಲ ಅಂತ ಅನಿಸೋದು ಸಹಜ. ಯಾಕೆಂದರೆ ಅಲ್ಲಿ ಬಳಸಿರ್ತಕ್ಕಂಥ ಕೆಲವು ಆ ಕಾಲದ ಪದಗಳಿದೆ, ಆ ಕನ್ನಡ ಪದಗಳು ಈಗೀಗ ಅದು ಕ್ರಮೇಣ ನಶಿಸಿ ಹೋಗ್ತಾ ಇದೆ. ಸೊ ಒಂದು ಬಾರಿ ಏನು ಫಾಸ್ಟ್ ಲೈಫಲ್ಲಿ ನಾವು ಓಡೋಗ್ತೀವಲ್ಲ, ನಿಂತು ಕೂತು ಈ ಸಿನಿಮಾನ ನೋಡಿದ್ರೆ ಖಂಡಿತ ನಾವು ಎಂಜಾಯ್ ಮಾಡ್ತೀವಿ ಅಂತ ಅನಿಸುತ್ತೆ. ಇದು ಅವಶ್ಯಕತೆ ಇದೆ. ಆವಾಗ ಎಷ್ಟು ಸಂತೋಷ ಆಯಿತು. ಈಗ ಕಾಸ್ಟ್ಲಿ ವಾಚ್ ಇದೆ, ಟೈಮ್ ಇಲ್ಲ, ಟೆಕ್ನಾಲಜಿ ಇದೆ, ಸಂತೋಷ ಇಲ್ಲ. ಬಟ್ ಆಗಿದ್ದಂತಹ ಜನ್ರೇಷನಿಂದ ತುಂಬ ಸುಖನ ಸಂತೋಷವನ್ನು ಅನುಭವಿಸಿರ್ತಕ್ಕಂಥದ್ದು. ಒಂದು ಊಟವನ್ನು ಸವಿಯೋದ್ರಿಂದ ಹಿಡಿದು ಆ ಒಂದು ಒಳ್ಳೆ ಅಡುಗೆನ ಬಡಿಸಿದ್ದಾರೆ ಅಂದರೆ ತಪ್ಪಾಗಲ್ಲ. ಯಾರಿಗೆ ಫಾಸ್ಟ್ ಫುಡ್ ಬದಲು ಒಳ್ಳೆ ಅಡುಗೆನ, ವೆರೈಟಿ ಅಡುಗೆನ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ ಅಂಥವ್ರು ಈ ಸಿನಿಮಾ ನೋಡಲಿ ಅಂತ ಹೇಳಲಿಕ್ಕೆ ಬಯಸ್ತಾ, ಪ್ರೊಡ್ಯೂಸರ್ಗೆ ಒಳ್ಳೆ ಸಿನಿಮಾ ಕೊಟ್ಟಿರೋದಕ್ಕೆ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸರಳ ಸುಬ್ಬರಾವ್ ಈಗ ತಾನೇ ನೋಡಿದೆ. ಒಂದು ಸಂಪೂರ್ಣವಾದ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಪ್ರದೀಪ್ ಸರ್ ತುಂಬ ಚೆನ್ನಾಗಿ ಸಿನಿಮಾಟೋಗ್ರಾಫ್ ಮಾಡಿದ್ದಾರೆ. ಮತ್ತು ಮಂಜು ಸರ್ ಕಾದಂಬರಿಯನ್ನು ಇಟ್ಕೊಂಡು ಈ ಪ್ರಸ್ತುತ ಈಗಿನ ಕಾಲಕ್ಕೆ ಹೇಗೆ ಬೇಕೋ ಅದನ್ನು ಬ್ಲೆಂಡ್ ಮಾಡಿ ತುಂಬ ಅದ್ಭುತವಾಗಿ ಕಥೆನ ಕಟ್ಕೊಟ್ಟಿದ್ದಾರೆ. ಕತೆ 2ನೇ ಭಾಗ ನಿಜಕ್ಕೂ ಮನ ತುಂಬಿ ಬರುತ್ತೆ. ಆದರೆ ಈಗಿನ ಏನು ನಾವು ಜೆನ್ಸಿ ಆಲ್ಫಾ ಇದನ್ನೆಲ್ಲ ನೋಡ್ತಾ ಇದ್ದೀವಿ, ಈ ಒಂದು ವಾರ ಲವ್ವು, ಒಂದು ವಾರ ಬ್ರೇಕಪ್ಪು, ಅಥವಾ ಮದುವೆ ಆಗಿದ ತಕ್ಷಣ ಡಿವೋರ್ಸು, ಯಾವುದೋ ಇಲ್ಲಿಸಲ್ಲದ ಕಾರಣಕ್ಕೆಲ್ಲ ಡಿವೋರ್ಸ್ಗಳಾಗ್ತಾಯಿದೆ. ಬಟ್ ಒಬ್ರನ್ನೊಬ್ರು ನಾವು ಬಿಟ್ಕೊಡದೆ ಅನ್ಯೋನ್ಯವಾಗಿ ಬಾಳಿ ಬದುಕಬೇಕು ಅನ್ನೋದು ಈ ಸಿನಿಮಾದ ಸಂದೇಶ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರೂ ಕೂಡ ಫ್ಯಾಮಿಲಿ ಸಮೇತ ಬಂದು ನೋಡೋ ಅಂತಹ ಚಿತ್ರ ಸರಳ ಸುಬ್ಬರಾವ್. ಕನ್ನಡ ಪ್ರೇಕ್ಷಕರು ಈ ಸಿನಿಮಾನ ಕೈ ಹಿಡಿದು ಬೆಳೆಸಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ. What else should I talk about this movie? Everybody is loving it. Everybody is loving Sarila. Everybody is loving Subbu. The chemistry is great. The environment is great. We have tried to reach everybody's heart, and they are feeling the happiness, the pain, and the emotions what we are carrying on screen. So it's a big compliment we are getting that they are taking a part of our life with them. And what else I'll be talking about? Getting good response from people, getting good compliments for the performance. That's what one will need for the start of their career in Kannada industry. I'm really grateful for the audience who are watching it and giving their feedbacks and giving very positive reviews for the performance I've given. And nobody is able to believe that I'm not a Kannadiga. That's a big compliment I've gotten. Thank you so much. Thank you so much for the support. I hope this keeps running many more days and we keep getting the love like how we are getting. Thank you. ಸಿನಿಮಾ ಆ ಕಾಲಘಟ್ಟಕ್ಕೆ ಈಸಿಯಾಗಿ ಕರ್ಕೊಂಡೋಗುತ್ತೆ. ಟೆಕ್ನಿಕಲಿ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಪ್ರತಿಯೊಂದು ಹಾಡುಗಳು ಗುನುಗೋ ಥರ ಇದೆ. ತುಂಬ ಸಹಜವಾಗಿದೆ ಅಂತ ಅನಿಸುತ್ತೆ. ಎಸ್ಪೆಷಲಿ ಇಬ್ಬರು ಕಪಲ್ಸ್ಗಳದ್ದು ತುಂಬ ರಿಯಲಿಸ್ಟಿಕ್ ಅನಿಸುತ್ತೆ. ಕಥೆ ತುಂಬ ಸರಳ ಬಟ್ ಕಾಡುತ್ತೆ. ಅಲ್ಲಲ್ಲಿ ತುಂಬ ಒಂದಷ್ಟು ಜಾಗಗಳಲ್ಲಿ ಖುಷಿ ಅನಿಸುತ್ತೆ. ನೀಟ್ ವರ್ಕ್, ಸಿನಿಮಾಟೋಗ್ರಫಿ ಬ್ಯೂಟಿಫುಲ್ಲಾಗಿದೆ. ಇಡೀ ಮೈಸೂರು, ಹಳೇ ಮೈಸೂರೆಲ್ಲ ನೆನಪಾಗುತ್ತೆ. ನನಗೊಂದೊಳ್ಳೆ ಆಕಾಶವಾಣಿಯಲ್ಲಿ ಇದ್ದಕ್ಕಿದ್ದಂಗೆ ಒಂದು ಅದ್ಭುತ ಹಾಡು ಕೇಳ್ದಂಗೆ ಆಯಿತು ಈ ಸಿನಿಮಾ. ಮೈಸೂರು ಮಲ್ಲಿಗೆ ಹೂವು ಕಂಡಾಗ ಒಂದು ಆ ಫ್ರೆಶ್ನೆಸ್ ಫೀಲ್ ಆಗುತ್ತಲ್ಲ, ಈ ಮಾರ್ಕೆಟಲ್ಲಿ ಸಾಲಾಗಿರೋ ಹೂವಿನ ಬುಟ್ಟಿಗಳು ನೋಡ್ದಂಗೆ ಅನಿಸ್ತು ಈ ಸಿನಿಮಾ. ತುಂಬ ಬ್ಯೂಟಿಫುಲ್ಲಾಗಿದೆ. ನೋಡಿ, ನಿಮಗೂ ಖುಷಿ ಅನಿಸುತ್ತೆ. ಈ ಥರ ಸಿನಿಮಾಗಳು ಪ್ರೋತ್ಸಾಹ ಮಾಡಿದ್ರೆ ಇನ್ನೊಂದಷ್ಟು ಮುದ್ದಾದ ಸಿನಿಮಾಗಳು ಬರ್ತವೆ ಅಂತ ನನ್ನ ನಂಬಿಕೆ. ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೊ ಮಚ್.